ನಮ್ಮ ಜೊತೆಗೆ ನನ್ನ ಕೊಲೀಗ್ ಪ್ರಶಾಂತ್ ನಾಥು ಇದ್ದಾರೆ ಹಾಗೂ ನಮ್ಮ ದಾವಣಗೆರೆ ರಿಪೋರ್ಟರ್ ಕೂಡ ಇದ್ದಾರೆ. ಎಸ್ ಪ್ರಶಾಂತ್, ಯಾರಿಗಾಗ್ಬೋದು ಕಾಂಗ್ರೆಸ್ ಟಿಕೆಟು? ಶಾಮನೂರು ಶಿವಶಂಕರಪ್ಪನವರೇ ಹೇಳಿದ್ರಂತೆ, ನಾನು ಆದ ನಂತರ ಇಲ್ಲೊಬ್ಬ ಮುಸ್ಲಿಂ MLA ಆಗಬೇಕು ಅಂತ. ಅಂದರೆ ಮುಸ್ಲಿಂ ಟಿಕೆಟ್ ಕೇಳ್ತಾ ಇರೋರು ವಾದ. ಅಜಿತ್, ಇದನ್ನು ಸ್ವಲ್ಪ ಲಾರ್ಜರ್ ಪಿಕ್ಚರಲ್ಲಿ ನೋಡಬೇಕಾಗಿದೆ. ದಾವಣಗೆರೆ ಬಹುತೇಕ ಅನೇಕ ದಶಕಗಳ ಕಾಲ ಕಾಂಗ್ರೆಸ್ ಶಾಮನೂರು ಶಿವಶಂಕರಪ್ಪ ಏನು ಹೇಳ್ತಾರೆ ದಟ್ ವಾಸ್ ಅ ಫೈನಲ್ ವರ್ಡ್. ಹೌದು. BJPಯಲ್ಲಿ GM ಸಿದ್ದೇಶ್ ಮತ್ತು ಅವ್ರ ತಂದೆ ಏನು ಹೇಳ್ತಾ ಇದ್ರು ದಟ್ ವಾಸ್ ದ ಫೈನಲ್ ವರ್ಡ್. ಬಟ್ ಇತ್ತೀಚಿನ ದಿನಗಳಲ್ಲಿ ಸಿದ್ದೇಶ್ ವಿರುದ್ಧ ಏಕಾಏಕಿ ಅವರದೇ ಶಿಷ್ಯರು ಅನ್ಸ್ಕೊಂಡಿರ್ತಕ್ಕಂಥವರ ಬಂಡಾಯವನ್ನು ನಾವು ನೋಡಿದ್ವಿ. ರೇಣುಕಾಚಾರ್ಯ ಇರ್ಬೋದು, ಉಳಿದ ಅನೇಕರು ಎಲ್ಲರೂ ಕೂಡ ಬಂಡಾಯ ಇದ್ರು. ಶಾಮನೂರು ಶಿವಶಂಕರಪ್ಪ ಇರೋವರೆಗೆ ಈ ಬಂಡಾಯ ಕಾಂಗ್ರೆಸ್ನಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇರಲಿಲ್ಲ. ಹೌದು. ಅನೇಕ ಯೂತ್ ಕಾಂಗ್ರೆಸ್ ನಾಯಕರು ನಾನು ಹೇಳಿದ್ದನ್ನು ಕೇಳಿದ್ದೀನಿ. ದಾವಣಗೆರೆ, ಚಿತ್ರದುರ್ಗ ಜಿಲ್ಲೆಯಲ್ಲಿ ಶಾಮನೂರ್ ಜೊತೆ ಎದುರು ಹಾಕ್ಕೊಂಡ್ವಿ ಅನ್ನುವ ಕಾರಣಕ್ಕೋಸ್ಕರ ನಮ್ಮ ಇಡೀ ಪೊಲಿಟಿಕಲ್ ಕರಿಯರೇ ಹೋಗ್ಬಿಡ್ತು ಅಂತ. ಮಾಯಕೊಂಡದ ಮಾಜಿ ಶಾಸಕ, ನನಗೆ ಹೆಸರು ನನಗೆ ಬರ್ತಾ ಇಲ್ಲ ಅಲ್ವಾ, ಅವರು ನನಗೆ ಸಿಕ್ಕಾಗೊಮ್ಮೆ ಹೇಳ್ತಾಯಿದ್ರು ಶಾಮನೂರು ಶಿವಶಂಕರಪ್ಪನವ್ರನ್ನ ಎದುರು ಹಾಕೊಂಡ್ಬಿಟ್ಟೆ ಯಾವುದೋ ಕಾರಣಕ್ಕೆ, ಆಗನಿಂದ ನನಗೆ ಉಚ್ಚಾಯನೇ ಇಲ್ಲ BJP ಅಂತ. ಈಗ ಶಾಮನೂರು ಶಿವಶಂಕರಪ್ಪನವ್ರು ಇಲ್ಲದೇ ಇರುವ ಸಂದರ್ಭದಲ್ಲಿ ಒಂದು ಕಾಲದ ಅವರ ಆಪ್ತ ಅಬ್ದುಲ್ ಜಬ್ಬಾರ್ ಬಂಡಾಯ ಎದ್ದಿದ್ದಾರೆ ಕುಟುಂಬದ ವಿರುದ್ಧ. ಇದಕ್ಕೆ ಕಾರಣ ಕುಟುಂಬದಲ್ಲೂ ಕೂಡ ಕಲಹ ಇದೆ. ಕರೆಕ್ಟ್. ಹೌದು ಹೌದು. ಈಗ ಅಣ್ಣ ತಮ್ಮ ಒಟ್ಟು ಅಂದರೆ ಏಕ ಮನಸ್ಸಿನಲ್ಲಿ ಇಲ್ಲ. ಶಾಮನೂರು ಮಲ್ಲಿಕಾರ್ಜುನ್ ಮಲ್ಲಣ್ಣ ಅಂತ ಭಾಳ ಫೇಮಸ್ ಆಗಿ ಕರೀತಾರೆ ಅವರನ್ನು. ಹೌದು. ಅವ್ರಿಗೂ ಮತ್ತು ಗಣೇಶು ಟಿಕೆಟ್ ಕೇಳ್ತಿದ್ದಾರೆ ಒಳಗಿಂದೊಳಗಡೆ, ಹೊರಗಡೆ ಬರ್ತಾ ಇಲ್ಲ. ಬಟ್ ಶಾಮನೂರು ಮಲ್ಲಿಕಾರ್ಜುನ್ ಹೇಳ್ತಿದ್ದಾರೆ ನನ್ನ ಮಗನಿಗೆ ಟಿಕೆಟ್ ಕೊಡಬೇಕು ಅನ್ನೋ ಪಟ್ಟನ್ನು ಹಿಡಿದಿದ್ದಾರೆ. ಎಲ್ಲಿವರೆಗೆ ಅಂತಂದರೆ ಅವ್ರು ದಿನವೂ ಬೈಟ್ಗಳನ್ನು ಕೊಡ್ತಾ ಇದ್ದಾರೆ, ನಾನು ನೋಡ್ತಾ ಇದ್ದೆ. ಟಿಕೆಟ್ಗೋಸ್ಕರ ಅವರೊಂದು ಹೋರಾಟದ ಹಾದಿಯಲ್ಲಿದ್ದಾರೆ. ಹೌದು. ನನಗನ್ಸುತ್ತೆ ಮಲ್ಲಿಕಾರ್ಜುನ್ ಖರ್ಗೆ ಸಿದ್ದರಾಮಯ್ಯನವರು ಏನು ಬಯಸ್ತಾರೋ ಅದು ಅಂತಿಮವಾಗಿ ಅಲ್ಲಿ ಆಗತ್ತೆ ಅಂತ ನನಗನ್ಸುತ್ತೆ. ಯಾಕಂದರೆ ಒಂದು ಶಾಮನೂರು ಕುಟುಂಬಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಕುಟುಂಬಕ್ಕೂ ಭಾಳ ಅನ್ಯೋನ್ಯ ಸಂಬಂಧಗಳು ಬಹಳ ವರ್ಷದಿಂದ ಇವೆ. ಶಾಮನೂರು ಶಿವಶಂಕರಪ್ಪನವರು ಮಲ್ಲಿಕಾರ್ಜುನ್ ಖರ್ಗೆ ತುಂಬ ಆತ್ಮೀಯರಾಗಿದ್ದಾರೆ. ಹೀಗಿರುವಾಗ ಈಗ ಶಾಮನೂರು ಮೊಮ್ಮಗನಿಗೆ ಟಿಕೆಟ್ ಕೊಟ್ಟರೆ ಇಲ್ಲಿ ಪೇಚಿದೆ ಕಾಂಗ್ರೆಸ್ಗೆ. ಮುಸ್ಲಿಂ ಸಮುದಾಯದವರು ಶಾಮನೂರು ಕುಟುಂಬಕ್ಕೆ ಟಿಕೆಟ್ ಕೊಡಬೇಡಿ ಅಂತ ಬಹಿರಂಗವಾಗಿ ಹೊರಗಡೆ ಬಂದಿದ್ದಾರೆ. ಎಲ್ಲಿವರೆಗೆ ಅಂದರೆ ನಾನು ನಿನ್ನೆ ಅಬ್ದುಲ್ ಜಬ್ಬಾರ್ ಅವ್ರದ್ದು ಇಫ್ತಾರ್ ಕೂಟದ ಯಾವುದೋ ಒಂದು ಸಣ್ಣ ಸಭೆಯಲ್ಲಿ ಅವ್ರು ಮಾತಾಡ್ತಿರೋದನ್ನು ನಾನು ನೋಡಿದ್ದೆ. ಅವರು ಕುಟುಂಬಕ್ಕೆ ಟಿಕೆಟ್ ಕೊಟ್ಟರೆ ಮುಸ್ಲಿಂ ಸಮುದಾಯ ಕಾಂಗ್ರೆಸ್ಗೆ ಓಟ್ ಕೊಡಲ್ಲ ಅಂತ. ಹೀಗಿರುವಾಗ ಮುಸ್ಲಿಂ ಈಗ ಬೇರೆ ಯಾರಾದರೂ ಟಿಕೆಟ್ ಕೇಳ್ತಿದ್ರೆ ಕಾಂಗ್ರೆಸ್ ಅದನ್ನು ಭಾಳ ಗಂಭೀರವಾಗಿ ತೆಗೆದುಕೊಳ್ತಿತ್ತೋ ಇಲ್ಲೋ ಗೊತ್ತಿಲ್ಲ ನನಗೆ. ಬಟ್ ಮುಸ್ಲಿಂ ಸಮುದಾಯ ಈ ಪರಿಯಲ್ಲಿ ಬಹಿರಂಗವಾಗಿ ಮಾತಾಡ್ತಾ ಇದ್ದಾಗ ಅವ್ರಿಗೆ ಈಗ ಮುಸ್ಲಿಂ ಸಮುದಾಯಕ್ಕೆ ಪಕ್ಕದಲ್ಲಿಟ್ಟು ಶಾಮನೂರು ಕುಟುಂಬಕ್ಕೆ ಟಿಕೆಟ್ ಕೊಟ್ಟರೆ ಐ ಡೋಂಟ್ ಥಿಂಕ್ ಮುಸ್ಲಿಂ ಸಮುದಾಯ ಹೋಗಿ ಏನು BJPಗೆ ಓಟ್ ಹಾಕಲ್ಲ. ಬಟ್ ಮತದಾನದ ಆಸಕ್ತಿಯನ್ನು ತೋರಿಸಲಿ ಅಲ್ಲಿ OIC ಬಂದು ಕೂತ್ರೆ ಕರೆಕ್ಟ್ 60% ಮುಸ್ಲಿಂ ಓಟ್ ಇದೆ ಅಂತಾರಲ್ಲ. ಕೊನೆಯ ಗಳಿಗೆಲ್ಲ OIC ಒಂದು ಕ್ಯಾಂಡಿಡೇಟ್ ಹಾಕ್ಬಿಟ್ರಪ್ಪ. ಆ ಹೆದರಿಕೆ ಕಾಂಗ್ರೆಸ್ಗೆ ಯಾವತ್ತಿಗೂ ಇರುತ್ತೆ, ನಂಬರ್ 1. ಬಟ್ ಶಾಮನೂರು ಕುಟುಂಬವನ್ನು ಆಮೇಲೆ ನೋಡಿ, ಶಾಮನೂರು ಮಲ್ಲಿಕಾರ್ಜುನ್ ಕೂಡ ತುಂಬ ಮುಂದೆ ಬಂದುಬಿಟ್ಟಿದ್ದಾರೆ ಅವರು. ಹೌದು. ಹಿ ಹ್ಯಾಸ್ ಟೇಕನ್ ಇಟ್ ಆಸ್ ಎ ಈಗೋ ಫೈಟ್. ನನಗೆ ಟಿಕೆಟ್ ಕೊಡಲಿಲ್ಲ, ನನ್ನ ಕುಟುಂಬಕ್ಕೆ ಟಿಕೆಟ್ ಕೊಡಲಿಲ್ಲ ಅಂತಂದರೆ ಆಗ ಮುಸ್ಲಿಂ ಕೊಟ್ಟರೆ ಅಂತ ತಿಳ್ಕೊಳ್ರಿ ಟಿಕೆಟು. ಶಾಮನೂರು ಕುಟುಂಬ ನಿಮಗೆ ಬೆಂಬಲನೇ ಕೊಡದೆ ಹೋದರೆ ಮುಸ್ಲಿಮರಲ್ಲಿ ವೋಟ್ ಡಿವಿಷನ್ ಆಗಿದೆ. ಅಲ್ಲೊಂದು JDS ಒಂದು ಕ್ಯಾಂಡಿಡೇಟ್ ಹಾಕ್ತು ಅಂತ ತಿಳ್ಕೊಳ್ಳೋಣ. ಓಕೆ. ಮುಸ್ಲಿಂ ಕ್ಯಾಂಡಿಡೇಟ್ಗೆ ಕೊಟ್ಟರು, OICನೂ ಅಲ್ಲಿ ಕ್ಯಾಂಡಿಡೇಟ್ ಹಾಕಿದ್ರು. ಹೀಗೇನಾದರೂ ಅಲ್ಲಿ ಮುಸ್ಲಿಂ ವೋಟ್ ಡಿವೈಡ್ ಆಗಿ BJP ಸರಿಯಾದ ಅಭ್ಯರ್ಥಿಗೆ ಟಿಕೆಟ್ ಕೊಟ್ಟರೆ ಅಲ್ಲೂ ಕೂಡ ಸಮಸ್ಯೆ ಆಗ್ಬೋದು. ಹೌದು. ಆ ಕಾರಣಕ್ಕೋಸ್ಕರ ನನಗನ್ಸುತ್ತೆ ಇದನ್ನು ಕಾಂಗ್ರೆಸ್ ಈ ಪೇಚನ್ನು ಬಿಡಿಸ್ಬೇಕಾದ್ರೆ ಶಾಮನೂರು ಶಿವಶಂಕರಪ್ಪನವರು, ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಅವರು, ಸಿದ್ದರಾಮಯ್ಯ, DK ಶಿವಕುಮಾರ್ ಈ ಮೂವರು ಕುಳಿತು ಒಂದು ಗಟ್ ಫೀಲಿಂಗ್ ಮೇಲೆ ಕಾಲ್ ತೆಗೆದುಕೊಳ್ಬೇಕಾಗತ್ತಂತ ನನಗನ್ಸುತ್ತೆ. ಗಟ್ ಫೀಲಿಂಗ್ ಮೇಲೆ ಡೆಫಿನೆಟ್ಲಿ. ಈಗ ಶಾಮನೂರು ಸಮರ್ಥಗೆ ಟಿಕೆಟ್ ಕೊಡೋದಾದರೆ ಮುಸ್ಲಿಂ ಸಮುದಾಯ ಏನನ್ನುತ್ತೆ, ಬೇರೆಯವರು ಏನಂತಾರೆ, ದಟ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಥಿಂಗ್. ಗೆಲ್ಲಿಸ್ಕೊಂಡು ಬರೋ ಶಕ್ತಿ ಇವತ್ತಿರಬಹುದು, ಆದರೆ ಮುಸ್ಲಿಂ ಸಮುದಾಯ ಈ ರೀತಿ ಬಹಿರಂಗವಾಗಿ ಹೊರಗಡೆ ಬಂದಾಗ ಕಾಂಗ್ರೆಸ್ ಅದನ್ನು ಮ್ಯಾನೇಜ್ ಮಾಡಬೇಕಾಗತ್ತೆ, ಅದನ್ನು ಹ್ಯಾಂಡಲ್ ಮಾಡಬೇಕಾಗತ್ತೆ. ರೈಟ್. ಹೌದು. ಮುಸ್ಲಿಂ ಸಮುದಾಯಕ್ಕೆ ಟಿಕೆಟ್ ಕೊಟ್ಟರೆ ಶಾಮನೂರು ಕುಟುಂಬ ಏನಾದರೂ ಮುನ್ಸ್ಕೊಂಡು ಮನೇಲಿ ಕುಳಿತುಬಿಟ್ರೆ ಏನಾಗ್ಬೋದು, ದಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಈಗ ಮುಸ್ಲಿಂ ಸಮುದಾಯಕ್ಕೆ ಟಿಕೆಟ್ ಕೊಟ್ಟ ತಕ್ಷಣ ಎಲ್ಲ ವೋಟಿಂಗ್ ಆಗಿಬಿಡುತ್ತೆ ಅಂತಕ್ಕಂಥದ್ದೇನಿರಲ್ಲ. ಹೌದು. ಅಲ್ಲೂ ವೋಟ್ ಡಿವಿಷನ್ ಆಗ್ಬೋದು. ಸೊ ನನಗನ್ಸುತ್ತೆ ಇದು ಗಟ್ ಫೀಲಿಂಗ್ ಮೇಲೆ ಈ ನಿರ್ಧಾರವನ್ನು ತೆಗೆದುಕೊಳ್ಬೇಕಾಗತ್ತೆ. ಇದು ಸ್ಥಳೀಯ BJPಯಲ್ಲೂ ಒಗ್ಗಟ್ಟಿಲ್ಲದೆ ಇರೋದು ಕಾಂಗ್ರೆಸ್ನವ್ರಿಗೆ ಸ್ವಲ್ಪ ರಿಲೀಫ್ ಅನ್ಸುತ್ತೆ. ಡೆಫಿನೆಟ್ಲಿ ಅಲ್ವಾ? ಡೆಫಿನೆಟ್ಲಿ.
ಬಿ ಜೆ ಪಿಯಲ್ಲೂ ಕೂಡ 2 ಬಣಗಳಿವೆ, ಅವು ಕಾದಾಟ ಇದೇ ಪ್ರಮಾಣದಲ್ಲಿದೆ ಅವ್ರದ್ದು. ಇವ್ರದ್ದು ಕಾದಾಟ ಈಗ ಶುರುವಾಗಿದೆ, ಅವ್ರದ್ದು ಕಾದಾಟ ಶುರುವಾಗಿ 2 ವರ್ಷ ಆಯಿತು. ಲೋಕಸಭಾ ಚುನಾವಣೆಯಿಂದ ಅವ್ರ ಕಾದಾಟ ಶುರುವಾಗಿದೆ. ಈಗಾಗಲೇ ಸಿದ್ದೇಶ್ ಹೇಳಿದವ್ರಿಗೆ ಟಿಕೆಟ್ ಕೊಡ್ತಾರಾ, ಮೊನ್ನೆ ಯಡಿಯೂರಪ್ಪನವ್ರು ಏನೋ ಹೇಳಿ ಬಂದರು ಅನ್ನೋ ಕಾರಣಕ್ಕೋಸ್ಕರ ಗಲಾಟೆ ಜಗಳ ಆಯಿತು. ಹೌದು. ಯಾಕೆ ನನಗನ್ಸುತ್ತೆ ಅಜಿತ್, ಬಿ ಜೆ ಪಿಯಲ್ಲೂ ಜಗಳ ಇದೆ, ಕಾಂಗ್ರೆಸ್ನಲ್ಲೂ ಒಳ ಜಗಳ ಇದೆ. ಚುನಾವಣೆಯನ್ನು ಯಾರು ಸರಿಯಾಗಿ ಮ್ಯಾನೇಜ್ ಮಾಡ್ತಾರೆ ಅವ್ರಿಗೆ ಅವಕಾಶ ಜಾಸ್ತಿ ಅನ್ಸುತ್ತೆ ದಾವಣಗೆರೆ. ಎಸ್ ಮಹಾಂತೇಶ್, ಯಾರಿಗೆ ಟಿಕೆಟ್ ಕೊಟ್ಟರೆ ಕಾಂಗ್ರೆಸ್ಸಿಗೆ ಸುಲಭ ಗೆಲ್ಲೋದು? ಅಜಿತ್, ಯಾರಿಗೆ ಟಿಕೆಟ್ ಕೊಟ್ಟರೆ ಗೆಲ್ಲೋದು ಸುಲಭ ಅನ್ನೋದು ಹೇಳೋದು ಕಷ್ಟ ಆಗುತ್ತೆ. ಆದರೆ ಅಲ್ಪಸಂಖ್ಯಾತ ಸಮುದಾಯದ ನಾಯಕರ ವಾದ ಒಂದೇ ಇರೋದು. ಏನು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ರಚನೆ ಆದಾಗಿಂದಲೂ ಸಹ ಶಾಮನೂರು ಕುಟುಂಬದವರ ಹಿಡಿತದಲ್ಲಿದೆ. 65ನೇ ವರ್ಷ ಅಂದರೆ ಶಾಮನೂರು ಶಿವಶಂಕರಪ್ಪನವರಿಗೆ 65 ವರ್ಷ ಇದ್ದಾಗ ಇಲ್ಲಿ ಟಿಕೆಟ್ ಕೊಟ್ಟು ಪ್ರಥಮವಾಗಿ ಅವರು ಶಾಸಕರಾಗಿ ಆಯ್ಕೆ ಆದರು. ಅಂದಿನಿಂದಲೂ ಸಹ ಸಿಟ್ಟಿಂಗ್ ಎಮ್ ಎಲ್ ಎ ಇದ್ದಾರೆ ಅಂತ ನಾವು ಟಿಕೆಟ್ ಕೇಳಕ್ಕೆ ಹೋಗಲಿಲ್ಲ. ಈಗ ಒಂದು ವೇಳೆ 25 ವರ್ಷದ ಅವರ ಮಗನಿಗೆ ಟಿಕೆಟ್ ಕೊಟ್ಟರೆ ನಾಳೆಯೇ ನಾವು 60 ವರ್ಷ ಕಾಯಬೇಕಾಗುತ್ತೆ ಸಿಟ್ಟಿಂಗ್ ಎಮ್ ಎಲ್ ಎ ಇದ್ದಾರೆ ಅಂತೇಳಿ. ಹೀಗಾಗಿ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಟಿಕೆಟ್ ನೀಡಿ ಅಂತ ಅವರು ಆಗ್ರಹವನ್ನು ಮಾಡ್ತಾ ಇದ್ದಾರೆ. ಆದರೆ ಅಲ್ಪಸಂಖ್ಯಾತ ಸಮುದಾಯದಲ್ಲೇ ಈಗ 2 ಬಣಗಳಾಗಿರುವಂಥದ್ದು. ಒಂದು ಬಣ ಸಚಿವ SS ಮಲ್ಲಿಕಾರ್ಜುನ್ ಪರವಾಗಿದೆ, ಮತ್ತೊಂದು ಬಣ ಅಬ್ದುಲ್ ಜಬ್ಬಾರ್ ಮತ್ತು ಕೆಲವೊಂದಿಷ್ಟು ಆಕಾಂಕ್ಷಿಗಳು. ಈ ಎಲ್ಲ ಆಕಾಂಕ್ಷಿಗಳು ಒಟ್ಟಾಗಿ ಕೂರ್ತಾ ಇಲ್ಲ. ಅಂದರೆ ಅಬ್ದುಲ್ ಜಬ್ಬಾರ್ ಜೊತೆಯಲ್ಲಿ ನಾವೆಲ್ಲ ಆಕಾಂಕ್ಷಿಗಳು ಹೋದರೆ ಅಬ್ದುಲ್ ಜಬ್ಬಾರ್ ಟೀಮ್ ಅಂತ ಕರೆಸ್ಕೊಳ್ತೀವಿ, ನಮ್ಮ ಹೆಸರು ಮುನ್ನೆಲೆಗೆ ಬರಲ್ಲ ಅಂಥೇಳಿ ಎಲ್ಲ ಆಕಾಂಕ್ಷಿಗಳೆಲ್ಲ ಪ್ರತ್ಯೇಕವಾಗಿ ಸಭೆ ಮಾಡ್ತಾ ಇದ್ದಾರೆ. ಎಲ್ಲರೂ ಸಹ ಅಂದರೆ ದಾವಣಗೆರೆ ಜಿಲ್ಲೆಯ ಮುತುವಲ್ಲಿಗಳ ಸಭೆಯನ್ನು ನಡೆಸಿ ಎಲ್ಲರೂ ತಮ್ಮ ತಮ್ಮ ಕ್ಷೇತ್ರದ ಶಾಸಕರಿಗೆ ಒಂದು ಆಗ್ರಹವನ್ನು ಮಾಡಬೇಕು. ಮುತುವಲ್ಲಿಗಳಂದರೆ ಮಸೀದಿಗಳ ಮುಖ್ಯಸ್ಥರು, ಅವ್ರಿಗೆ ಹೇಳಿ ನಾವು ಎಲ್ಲ ಕ್ಷೇತ್ರಗಳಲ್ಲೂ ಒನ್ ಸೈಡ್ ವೋಟರ್ಸ್ ಕಾಂಗ್ರೆಸ್ಗೆ, ನೀವು ಈ ಬಾರಿ ನಮಗೆ ದಕ್ಷಿಣದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಮುಸ್ಲಿಂ ಸಮುದಾಯದ ವ್ಯಕ್ತಿಗೆ ಕಾಂಗ್ರೆಸ್ ಟಿಕೆಟನ್ನು ನೀಡಬೇಕು, ಇಲ್ಲವಾದರೆ ಉಳಿದ ಕ್ಷೇತ್ರಗಳಲ್ಲೂ ಸಹ ನಾವು ನಿಮಗೆ ವೋಟ್ ಹಾಕಲ್ಲ ಎಂಬುದನ್ನು ಸಂದೇಶವನ್ನು ಈ ಮುತುವಲ್ಲಿಗಳ ಮೂಲಕ ನೀಡಲಾಗ್ತಾ ಇದೆ. ಆದರೆ ಕಾಂಗ್ರೆಸ್ ಹೈಕಮಾಂಡ್ ಎಷ್ಟರ ಮಟ್ಟಿಗೆ ಇದನ್ನು ಗಂಭೀರವಾಗಿ ಪರಿಗಣಿಸುತ್ತೆ ಎಂಬುದನ್ನು ಯೋಚಿಸಬೇಕಾಗುತ್ತೆ. ಯಾಕಂದರೆ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಅಹಿಂದ ಮತಗಳೇ ಹೆಚ್ಚಾಗಿರುವಂಥದ್ದು, ಅದರಲ್ಲೂ ಅಲ್ಪಸಂಖ್ಯಾತ ಸಮುದಾಯದ ಮತಗಳೇ ಹೆಚ್ಚಿಗೆ ಇರುವಂಥದ್ದು. ಶಾಮನೂರು ಶಿವಶಂಕರಪ್ಪನವರು ಏನೋ ಈ ಕ್ಷೇತ್ರ ರಚನೆ ಆದಾಗಿಂದ ಮೊದಲು ದಾವಣಗೆರೆ ಅಷ್ಟೇ ಇತ್ತು, ಆಮೇಲೆ ದಾವಣಗೆರೆ ದಕ್ಷಿಣ ಕ್ಷೇತ್ರ ಆದ ಮೇಲೆ ಶಾಮನೂರು ಶಿವಶಂಕರಪ್ಪ ಅವರು ಮತ್ತು ಅವರ ಕುಟುಂಬದ ಹಿಡಿತದಲ್ಲೇ ಇರೋದರಿಂದ ಒಂದು ವೇಳೆ ಅಲ್ಪಸಂಖ್ಯಾತ ಸಮುದಾಯದವರಿಗೆ ಟಿಕೆಟ್ ನೀಡಿದರೆ SS ಮಲ್ಲಿಕಾರ್ಜುನ್ ಅವರು ಮುನಿಸ್ಕೊಳ್ಳೋದು ಸಹಜ. ಒಂದು ವೇಳೆ SS ಮಲ್ಲಿಕಾರ್ಜುನ್ ಅವರ ಪುತ್ರನಿಗೆ ಟಿಕೆಟ್ ನೀಡಿದರೆ ಇತ್ತ ಅಲ್ಪಸಂಖ್ಯಾತ ಸಮುದಾಯದಲ್ಲೂ ಸಹ ಒಂದು ರೀತಿ ಒಡಕು ಉಂಟಾಗುತ್ತೆ. ಇದೆಲ್ಲ ಹೇಗೆ ಮ್ಯಾನೇಜ್ ಆಗುತ್ತೆ ಎಂಬುದನ್ನು ಈಗ ಕಾದು ನೋಡಬೇಕಾಗಿದೆ ಅಜಿತ್. ಎಸ್, ಥ್ಯಾಂಕ್ ಯು ಸೋ ಮಚ್ ಮಹಾಂತೇಶ್ ನಿಮ್ಮ ಎಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.